ಲವ್ ಯು ಗಜೇಂದ್ರಗಡ. ಗಾಯ್ದು ನಿಮಗೊಂದು ಅಸಲಿ ವ್ಯೂ ತೋರಿಸ್ತೀನಿ ಇಲ್ಲಿ ನೋಡ್ರಿ. ಇಲ್ಲಿ ನೋಡ್ರಿ ಹೆಂಗೈತೆ ವ್ಯೂ ಬೈ, ನೆಕ್ಸ್ಟ್ ಲೆವೆಲ್ ಬೈ. ಕರೆಗೂ ಬೈ ನೋಡ್ರು ಮರ ಸ್ಪಾಟ್ ನನ್ನ ಚಾವಿ ಒಳಗಿಟ್ಟು ಅಂತೇಳಿ ಆಗ ಕ್ರೇಜಿ ಅನ್ಕೊಂಬಿಡ್ರಿ. ನಾನು ಬೆಳಗ್ಗೆ 5 ಗಂಟೆ ಆಗೈತಿ. ಒಂದು ಹಂಗೆ ಶಾರ್ಟ್ ರೈಡಿಗೆ ಹೊಂಟಿದ್ದೆ. ಮಸ್ತ್ ಗ್ಲೌಸು ಇದನ್ನು ಮುಂದೆ ಹಾಕಂತೀನಿ. ಇದನ್ನು ಬರ್ತನಪ್ಪ. ಹಾಂ, ನಮ್ಮ ತಳಕಲ್ದಾಗೆಲ್ಲ ಸ್ಟ್ರೀಟ್ ಲೈಟ್ಸ್ ಎಷ್ಟು ಮಸ್ತ್ ಹಾಕ್ಸಾರ ನೋಡ್ರಿ ಇಲ್ಲಿ. ಗದಇಲ್ಲಿ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೈಡ್ ಅಂತಂದು ಹೊಂಟಿದ್ವಿ. ಇಲ್ಲಿ ನಮ್ಮ ಗದಗ ರಾಯಲ್ ಎನ್ಫೀಲ್ಡ್ ಶೋರೂಮ್ ಐತಲ್ಲ, ಸಂಘ ಮೋಟರ್ಸ್, ಅವ್ರು ಅರೇಂಜ್ ಮಾಡಿದ್ರು. ಇಲ್ಲಿ ನೋಡ್ರಿ, ಒಂದು 10 ಗಾಡಿ ಆಗ್ಯಾವೇನ, ಕ್ಲಾಸಿಕ್ ಅಂಟ್ರ್. ಇಲ್ಲಿ ನೋಡ್ರಿ, ಇಲ್ಲಿ ಹೆವಿ ಲೋಡೆಡ್ ಐತೆ ಪೂರ. ಹಾಂ ಸರ್, ಬಂದೆ. ಇದಂತರ ನಮ್ಮ 411 ಬೈ. ಹಾಂ, ಆಮೇಲೆ ನಮ್ಮ ಪ್ರೋ ರೈಡರ್ ಅದ ನೋಡಿಲ್ಲ ಅಜ್ಜ. ಹತ್ತ ಮುಂದೆ ನೋಡಿಲ್ಲ, ಹಾನಿಗತ್ತೆ ಹತ್ಬೇಕಂದ್ರೆ ಮಸ್ತ್. ಹ್ಞೂ ಹ್ಞೂ ಈಗ ಗದಗಿಂದ ನಾವು ಗಜೇಂದ್ರಗಡ ಕೋಟೆಗೆ ಹೊಂಟೀವಿ. ಒಂದು 10-12 ಬೈಕ್ ಅದಾವ ಆರಿ. ಇಲ್ಲಿ ಹಿಂಗೆ ಬೆಟಗೇರಿ ರೋಡ್ಲಾಶ್ ಹೊಂಟೀವಿ ಈಗ, ಇಲ್ಲಿ ಗಜೇಂದ್ರಗಡದ ರೋಡಿಗೆ. ಅವಾಗವಾಗ ಒಂದು ಶಾರ್ಟ್ ರೈಡ್ಸ್ ಇಡ್ತಿರ್ತಾರೆ ಅವ್ರು, ನಮ್ಮ ಗದಗ ಶೋರೂಮ್ದವ್ರು. ಅದೊಂಥರ ಬೆಸ್ಟ್ ಅದು, ಸಣ್ಣ ಪುಟ್ಟ ರೈಡ್. ಅವಾಗವಾಗ ಸಂಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೈಡ್ ಅಂತಂದು ಇಡ್ತಿರ್ತಾರೆ. ಹೋಗೋದು, ಮಸ್ತ್ ಎಂಜಾಯ್ ಮಾಡೋದು, ನಾಷ್ಟ ಗಿಷ್ಟ ಮಾಡ್ಕೊಂಡು ಬಂದುಬಿಡೋದು. ಈಗಾಗಲೇ ಒಂದು ಇದು 4ನೇದೇ 5ನೇ ರೈಡ್ ಇದು ಮೋಸ್ಟ್ಲಿ ಅವ್ರದ್ದು. ಒಂದು ಸಲ ಬಾದಾಮಿ, ಒಂದು ಸಲ ತುಂಗಭದ್ರಾ ಡ್ಯಾಮ್, ಇನ್ನೊಂದು ಸಲ ಎಲ್ಲಿ ಜಲಶಂಕರಿ, ಅಕ್ಕಪತ್ತ ಗುಡ್ಡ ಅಲ್ಲಿ ಹೋಗಿದ್ವಿ. ಇನ್ನೊಂದು ಸಲ ಮತ್ತು ಎಲ್ಲೆಲ್ಲಿ ಒಟ್ಟು ಕರ್ಕೊಂಡು ಹೋಗಿದ್ರೆ ಚಲೋ ಆರ್ಗನೈಸ್ ಮಾಡತ್ತಾರ ಅವ್ರಂತರು ಕರೆವು. ಈಗ ಇಲ್ಲಿ ಬೆಟಗೇರಿ ಬಂದೀವಿ. ಇಲ್ಲಿ ಬೆಟಗೇರಿಯಿಂದ ಕಡೆ ಗಜೇಂದ್ರಗಡ ಆ ನರೇಗಲ್ ಐತಲ್ಲ, ನರೇಗಲ್ ರೋಡ್ಲಾಶ್ ಹಿಂಗೆ ಹೋಗ್ಬೇಕು. ಬೆಟಗೇರಿಯಾಗ ಇಲ್ಲಿ ಒಬ್ರು ಅಜ್ಜಿ ಮೀನಾ ಮಾಡ್ತಿದ್ರು ಇಲ್ಲಿ. ಹಾಂ, ಈಗ ಮಾಡ್ತಾರೆ ಅನ್ಸತ್ತೆ. ಈಗ ಭಾಳ ದಿವಸ ಆಯ್ತು ನಾನು ಬಂದು. ಇಲ್ಲಿ ಮೀನಾ ಇಂಥ ಟೇಸ್ಟ್ ಇರ್ತತ್ತಳ ಮೀನು. ಎಷ್ಟು ಸಲ ತಿಂತಿದ್ವಿ ನಾವು ಇಲ್ಲಿ ಬಂದವಾಗ. ಲೈನಾಗ ಹಂಗೆ ಒಂದು 20-30 ಗಾಡಿ ಹೊಂಟ್ನಿ ಅಂದ್ರೆ ಹೆಂಗಿರ್ತದೆ ಗೊತ್ತ, ಹಂಗೆ ಫೀಲ್ ಅವನವನ. ಚಲೋ ಸ್ವಲ್ಪ ಹಾಗೆ ಅಣ್ಣ ಬಂದ ಗಜೇಂದ್ರಗಡ ಬಂದ್ವಿ. ಈಗ ಕಾಣಕತ್ತಿರ್ಬೋದು ಇದೆಲ್ಲ ಗುಡ್ಡ ಕ್ಯಾಮ್ರಾದಾಗ. ಇಲ್ಲಿ ಗಜೇಂದ್ರಗಡ ಒಂದೆಲ್ಲ ಸೈಡ್ ಹಾಕಿವಿ ಇಲ್ಲಿ ಗಾಡಿನ. ಈಗ ಎಲ್ಲರೂ ನಾಷ್ಟ ಮಾಡ್ಬೇಕು. ಈಗ ನಾಷ್ಟ ಮಾಡಿ ಹಾಂ ಬೈ, ಡಾಕ್ಯುಮೆಂಟ್ ಸಿ. ಥ್ಯಾಂಕ್ಸ್ ಬ್ರೋ, ಎಲ್ಲರಿಗೂ ಕೊಡ್ತೀನಿ ತಡಿ. ಇಲ್ಲ ಇಬ್ಬರತ್ತಿನ ಇಂಪೋಸ್ಟರ್ ಆಯ್ ಬ್ರೋ. ಈಗ ನಾವು ಹೊಂಟಿರೋ ರೋಡು ಇದು ಕಾಳಕಾಲೇಶ್ವರ ದೇವಸ್ಥಾನದ ರೋಡ್ ಇದು. 12-13 ಬೈಕ್ ತೊಗೊಂಡು ಈಗ ಆಫ್ ರೋಡ್ ಮಾಡ್ಕೊಂಡು ಮ್ಯಾಲೆ ಈ ಕಡೆ ಗುಡ್ಡ ಹತ್ತಾಕೊಂತೀವಿ. ಈಗ ಅಲ್ಲೈತೆ ನೋಡ್ರಿ ಗುಡಿ, ಅದ ಕಾಳಕಾಲೇಶ್ವರ ದೇವಸ್ಥಾನ. ಅಲ್ಲಿ ಇಲ್ಲೈತಲ್ಲ, ಹಾಂ, ಇಲ್ಲಿ ವೈಟ್ ಕಲರ್ ಕಾಣಕತ್ತಲ್ಲ, ಅದ ಕಾಳಕಾಲೇಶ್ವರ ದೇವಸ್ಥಾನ. ಅದು
ಈಗ ನಾವು ಈ ಕಡೆ ಇನ್ನೊಂದು ಅಪೋಸಿಟ್ ಗುಡ್ಡ ಐತಲ್ಲ ಅಲ್ಲಿ ಆಫ್ ರೋಡಿಂಗ್ ಮಾಡಕ್ಕೆ ಹೊಂಟೀವಿ ಈಗ. ದೇವರೇ ಕಾಪಾಡಪ್ಪ. ಗಾಯದ ಗುಡ್ಡ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ಗಜೇಂದ್ರಗಡ ಗುಡ್ಡ ಹತ್ತಕ. ಅಲ್ಲಿ ಬರಕತ್ತಾವ ಅಲ್ಲಿ ಗಾಡಿ ನಮ್ಮವು. ಅವಾಗ ಎಷ್ಟೋ ಒಂದು 4-5 ತಿಂಗಳದ ಹಿಂದೆ ಏನು ಒಬ್ಬನ ಬಂದಿದ್ದೆ ನಾನು, ಹೆಂಗೆಂಗೋ ಹತ್ಕೊಂಡು ಎಲ್ಲೆಲ್ಲಿ ಬಂದು ಎಲ್ಲೆಲ್ಲಿ ಹೋದ್ನೋ ಅದಾಗ ಗೊತ್ತಾಗಲಿಲ್ಲ ನಂಗೆ ಅವತ್ತು. ಈಗ ಮತ್ತೆಲ್ಲ ಈಗ ನೋಡ್ರಿ ಇಲ್ಲಿ 12 ಬೈಕ್ ತೊಗೊಂಬರಾಕತ್ತೀವಿ ಈಗ ಮೇಲೆ ಇಲ್ಲಿ ಗಜೇಂದ್ರಗಡ ಗುಡ್ಡಕ್ಕೆ. ಮೇಲೆ ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ಅಗ್ರಿಕಲ್ಚರ್ ಲ್ಯಾಂಡ್ ಅದಾವ ಗೈಸ್ ಇಲ್ಲಿ, ಹಂಗಾಗಿ ಟ್ಯಾಕ್ಟ್ರಿ ಬರ್ತಿರ್ತಾವೆ. ಟ್ಯಾಕ್ಟ್ರಿಗೆ ಏನೋ ಆಫ್ ರೋಡಿಂಗ್ ಆರಾಮಾಗಿಬಿಡ್ತೈತಿ. ಇಲ್ಲಿ ನೋಡ್ರಿ ಇಲ್ಲಿ ಹೇಳಿಲ್ಲ ಮೇಲೆಲ್ಲ ಇಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಐತೆ ಆ್ಯಕ್ಚುಲಿ ಇಲ್ಲಿ ಗುಡ್ಡದ ಮ್ಯಾಗ. ಇನ್ನೂ ಅಲ್ಲೆಲ್ಲ ಹೋಗಿ ಹಿಂಗೆ ಹೋಗ್ಬೇಕದು ಮಸ್ತ್ ಐತಿ ನೋಡಮ್ಮ. ನಾನು ಲಾಸ್ಟ್ ಟೈಮ್ ಬಂದಾಗ ಭಾಳ ಆಫ್ ರೋಡಿಂಗ್ ಇತ್ತು. ಈಗೆಲ್ಲ ಸ್ವಲ್ಪ ಏನು ಮಳೆಯಾಗಿ ಎಲ್ಲ ರೋಡ್ ಒಂದು ಸ್ವಲ್ಪ ಸಾಫ್ ಆಗೈತೋ ಏನೋ ಗೊತ್ತಿಲ್ಲ. ನೋಡ್ರಿ ಇಲ್ಲಿ ಮ್ಯಾಲೆ ಇಷ್ಟು ಗುಡ್ಡದ ಮ್ಯಾಲೆ ಬಂದು ಮೆಕ್ಕೆಜೋಳ ಬೆಳೆದಾರೆ ಇಲ್ಲಿ. ಗ್ರೇಟ್. ಹಿಂದೆ GT ಬಂತು, 650 ಮೀಟಿಯರ್ನು ಬಂತು. ನೀವು ನಂಬ್ತಿರಲ್ಲ ಗೈಸ್, ನಾವು ಇಂಜಿನಿಯರಿಂಗ್ ಫಸ್ಟ್ ಇಯರ್ದಾಗ 6-7 ಅಲ್ಲ 5 ಅಲ್ಲೇ R15 ತೊಗೊಂಡೋಗಿದ್ದೆ. 5 R15 ತೊಗೊಂಡು ಕೆತ್ತಪತ್ತ ಆಫ್ ರೋಡಿಂಗ್ ಮಾಡಿದ್ದೀವಪ್ಪ ಮರ. 5 R15, 1 ಡಾಮಿನಾರು, 1 ಜಿಕ್ಸರು, 1 ಬುಲೆಟ್. ಅದು ಯಾವ ರೋಡ್ ಅಂದ್ರೆ ಇದು ಗೈದದು ಯಾವುದದು ಉಳ್ವಿಯಿಂದ ಇದು ಸಾತೋಡಿ ಫಾಲ್ಸಿಂದ ಉಳ್ವಿ. ನೆಕ್ಸ್ಟ್ ಲೆವೆಲ್ ಇತ್ತು ಬಿಡು ಅದು ಅಂತಾರೆ ರೋಡ್. ಆಫ್ ರೋಡ್ ಭಾರಿ ಇತ್ತದು, ಇಂಕ್ಲೇನು ಹಂಗೆ. ಎಕಡೆ ಹೋಗೋದೈತ್ಲಿ ಅದು? ಅಲ್ಲಿ ಐತೆ ಇಲ್ಲಿ ಐತ್ಲಿ ಲೆಫ್ಟ್ ಅಲ್ಲ. ನಾ ಹಿಂಗೆ ಏರ್ಸಾವಿದ್ದು ನೋಡಿ, ಹಿಂಗೆ ಅಲ್ಲೇ ಹೊಡೆದಿದ್ರೆ ಬರ್ತಿತ್ತು ನೋಡಿ. ಹೆಂಗೆ ಈ ಕಡೆ ಹೋಗೋಣ ಬಾ, ಹಿಂಗೆ ಅಲ್ಲಿ ಎಡ್ಜಿಗೆ ಮಸ್ತ್ ಐತೆ ಆ ಕಡೆ. ಓ ಆ ಕಡೆ ಹೋದ್ರೆ ಮತ್ತೆ ಆ ಕಡೆ ಎಡ್ಜಿಗೆ ಹೋಗುತ್ತದೆ. ನಾವು ಈ ಕಡೆ ಎಡ್ಜಿಗೆ ಹೋಗ್ಬೇಕೀಗ. ಹಾಂ ಅಲ್ಲೇ ಐತೆ ನೋಡಿ, ಅಲ್ಲಿ ಹೋಗ್ಬೇಕು ಈಗ ನಾವು. ಫೋಟೋ ಐತಲ್ಲ, ಹಾಂ ಈಗ ಅಲ್ಲಿ ಹೋಗ್ಬೇಕಂದ್ರೆ ಇದು ಒಂದು ಗುಡ್ಡ ದಾಟ್ಬೇಕು ಇಲ್ಲಿ ಗಾಯದ. ಅಲ್ಲಿ ಕೋಟೆ ಕಾಣಕತ್ತತ್ ನೋಡ್ರಿ, ಅಲ್ಲಿ ಹೋಗ್ಬೇಕು. ಕ್ಯಾಮ್ರಾದಾಗ ಕಾಣಕತ್ತತ್ತ ಇಲ್ಲಿ ಮೋಸ್ಟ್ಲಿ ಅದು ಗೊತ್ತಿಲ್ಲ. ಯಾಕೆ ಎಲ್ಲ ಕಡೆ ಮಣ್ಣು ಹಾಕಿ ಕ್ಲೋಸ್ ಮಾಡಿಬಿಟ್ಟಾರ ರೋಡ್ ಒಂದು ಸ್ವಲ್ಪ ಈ ಕಡೆ ಗಾಯದ. ಈಗ ರೋಡಿಂದ ನಾನು ಲೀಡ್ ತೊಗೊಂಡಿನಿ, ರೋಡ್ ಗೊತ್ತೈತಿ ಅಂತಂದು ಹೇಳಿ, ಬಟ್ ನನಗೆ ಅಷ್ಟು ಗೊತ್ತಿಲ್ಲ. ಈ ದಾರಿ ಹೆಂಗೆ ಸುಮ್ಮ ಬಂದತ್ತೆ ಹಂಗಂಗೆ ಹೊಂಟೀನಿ ನಾನು. ಹಂಗೆ ತೀರ ಗೊತ್ತಿಲ್ಲ ಅಂತಲ್ಲ, ಬಟ್ ಗೊತ್ತೈತಿ ಸ್ವಲ್ಪ ನೆನಪರಿನ ಅಷ್ಟ. ವಿಂಡ್ ಮಿಲ್ಸ್ ನೋಡ್ರು ಮಾರ ಎಷ್ಟು ಕುಂದದವು. ಆಲ್ಮೋಸ್ಟ್ ಎಲ್ಲ ಬೈಕ್ ಬಂದು ಅಲ್ಲಿ ಇನ್ನೊಂದು 2 ಅದಾವು. ಇನ್ನೊಂದು 2 ಬೈಕ್ ಆದ್ರೆ ಅಷ್ಟು ಆದವು. ಲಾಸ್ಟ್ ಟೈಮ್ ಲೇಜ್ ಇಲ್ಲಿ ಬಂದಿನಲ್ಲಿ ಮೇಲೆ ಬೈಕ್ ಆಫ್ ಆಗಿಬಿಡ್ಬೇಕಾ? ಪೂರಾ ಆನ್ ಆಗಲಿಲ್ಲ. ಬರ್ರಿ ಇನ್ನೂ ಆ ಕಡೆ ಗುಡ್ಡ ದಾಟ್ಬೇಕು. ಕೋಟೆ ಐತಿ ಸರ್, ಅದೆಲ್ಲೇ ಈ ಕಡೆ ಹಿಂಗೆ ಹೋದ್ನಿ ಅಂದ್ರೆ ಅಲ್ಲೆಲ್ಲೇ ಬರ್ತದೆ. ಆ ಕಡೆ ಇದು ಒಂದು ಗುಡ್ಡ ದಾಟಿ ಬಾಜು ಗುಡ್ಡ ಹೋಗು. ಇಲ್ಲಿ ಗಜೇಂದ್ರಗಡ ರೋಡ್ ಇದು ಗುಡ್ಡ, ಅದ್ರ ಗುಡ್ಡದ ಮ್ಯಾಗ ಪೂರ ಹಿಂಗೆ ಪ್ಲೇನ್ ಲ್ಯಾಂಡ್ ಐತೆ ನೋಡ್ರಿ ಅದು. ಯಪ್ಪ ನಾ ಕ್ಯಾಮ್ರಾ ಆನ್ ಮಾಡಕ್ಕೆ ಹೋಗಿ ಗಾಯದು ಇಲ್ಲಿ ನೋಡಿ, ಇಲ್ಲಿ ಹೊಗೆ ಹಾಕ್ಸಂತಿದ್ವಿ. ಜಾಗ ಹಿಡ್ಕಲೆ ಇಲ್ಲಿ ನೋಡಮ್ಮರೆ ಉಸಿಗೆ ದಾರಿ ಈ ಕಡೆ ಬಿದ್ವಿ ಅಂದ್ರೆ ಎಷ್ಟು ಆಳ ಐತೆ ಹಂಗೆ. ಎಲ್ಲ ಗಾಡಿ ಬರಲಿ ತಡೆಯೋಣ. ಇಲ್ಲೇ GT ಬಂತಲಿ ಮೀಟರ್ ಅಕ್ಕ ನಮ್ಮ ಮೀಟರ್ ಬಂತಪ್ಪ. ಭಾರಿ ಬಿಡೋಣ ಅದು. ಹಾಂ ಅಲ್ಲ ಹಿಮಾಲಯ ಬರ್ತು ಬಿಡೋಣ, ಅದು ಮೀಟರ್ ಬರೋದು ಡೌಟ್ ಇತ್ತದ ನಂಗೆ. ಅಲ್ಲಿ ಕೋಟೆ ಏನು ಕಾಣತಿಲ್ಲ, ಬಟ್ ನೋಡಮ್ಮ. ಹೋಗಿನ್ಲೇ ನಾನು. ಆ ದಿಬ್ಬ ಇಲ್ಲ, ಆ ದಿಬ್ಬದ 2 ಸಂಧಿ ಹಿಂಗೆ ಐತದ. ಆ ಸಂಧಿ ಒಳಗೆ ಹೋಗಿ ಅಂತಂದ್ರೆ ಅದ ಎಂಡ್ ಗಾಯದು. ಯಾರು ನೀವು ಮಿಡ್ ರೇಂಜ್ ಒಳಗೆ ಆಫ್ ರೋಡಿಂಗ್ ಮಾಡ್ಬೇಕಂತಂದ್ರೆ ಇಲ್ಲಿ ಗಜೇಂದ್ರಗಡ ಗುಡ್ಡದ ಮ್ಯಾಗ ಬರ್ರಿ, ಇಲ್ಲಿ ಚಲೋ ಐತಿ. ಅಡಿ ಜರಿತೈತಿ ವ್ಯೂ ನೋಡ್ರಿ. ಓ ಕಾಳೇಶ್ವರ ದೇವಸ್ಥಾನ ಅಲ್ಲೈತಿ, ಅಲ್ಲೈತಿ ದಾರಿ. ಹಿಂಗೆ ಹೋಗ್ಬೇಕಾಯ್ತೇನು? ಅಲ್ಲೈತಲ್ಲ ಆ ಕಡೆ ತಡ್ರಿ ಹಂಗೆ ಹೋಗ್ಬೇಕಾಯ್ತೇನು? ಅಲ್ಲಿ ಹೋಗಿ ನೋಡ್ಕೊಂಬರ ಮನೇಲೆ.
ಹಾಂ ಅಲ್ಲೇ ಬಿಟ್ಬಿಡ್ರಿ ಗಾಡಿ, ಅದು ಇಳಿಯಂಗಿಲ್ಲ ಅಲ್ಲಿ. ಇಲ್ಲಿ ಈ ಕಡೆ ಹಾಂ ಇದಾ ನೋಡ್ರಿ, ಇದು ಫೇವ್ರೇಟ್ ಸ್ಪಾಟ್ ಇದು. ಕಲ್ಲು ದೊಡ್ಡ ಹಾಕ್ಬಿಡಮ್ ತಡ್ರಿ, ಇಲ್ಲಿ ಕಲ್ಲು. ಹಾಂ ಬರ್ಲಿ ಮೆಲ್ಲಕ್ಕ ಇಲ್ಲಿ ಇನ್ನೊಂದು ಕಲ್ಲು ಹಾಕಮ್ಮ. ಇಲ್ಲಿ ಹಿಂಗೆ ಸೀದಾ ಹಿಂಗೆ ಬರ್ತದೆ ಗಾಡಿ ಹಿಂಗೆ. ಹಾಂ ಬಾಡ ಅಲ್ಲ, ಉಲ್ಟಾಕ ಇಲ್ಲ ಹಿಂಗೆ ए भाई वहाँ डी हाँ फिसलता पत्थर, वहाँ पे फिसलता, देखो पत्थर वहाँ पे. यहाँ पे ये सीधा है रोड है, यहाँ से आज छोड़ता देखो. ಅಲ್ಲಣ್ಣ ಇಲ್ಲಿ ಬರುತ್ತೆ ಬಿಡು, ತಡಿಯೋದು. 4 ಗಾಡಿ ಇಳ್ದವ ಈಗ, ಇನ್ನೊಂದು 6 ಗಾಡಿ. ಬಟ್ ಅದು ಮೀಟರ್ ಬರೋಂಗಿಲ್ಲ, ಅದು ಮೀಟರ್ GT ಬಿಟ್ಟು. ಹಾಂ ಆನ್ ರೀ ಐತಿ. ಹಿಂಗಿರ್ಬೇಕು ಆಫ್ ರೋಡಿಂಗ್ ಇದ್ರೆ. ಹಾಂ ಬರ್ರಿ ಹೌ ಅಣ್ಣ ಅದ್ರ ಮೇಲೆ ಬರಲಿ. ಹಾಂ ಬೇಡ ಇಳಿಸ್ರಿ. ಹಾಂ ಬರಲಿ ಹಾಂ ಬರಲಿ. ನೆಕ್ಸ್ಟ್ BS3 ಥಂಡರ್ಬರ್ಡ್, ದ OG ಲೆಜೆಂಡ್. ಯಾಕೆ ಪಂಚರ್ ಆಗೈತೇನ್ರಿ? ಹಾಂ ಮುಂದಲ್ಗ ಹವಾ ಕಮ್ಮಿ ಆಗೈತಿ. ಅಣ್ಣ ಈ ಕಡೆ ತೊಂಬ, ಆ ಕಡೆ ಗಾಲಿ ಇಳಿಸ್ಬೇಡ, ಈ ಕಡೆ ಇಲ್ಲ. ಹೌ ಬೇಡ ನಡೀತತೆ ಅಷ್ಟಿದ್ರೆ ಮತ್ತೆ ಜರಿತಾವಲ್ಲಪ್ಪ, ಕಲ್ಲು ಜರಿತಾವು. ಹಾಂ ಅಲ್ಲೇ ಇಲ್ಲ ತಡಿ ನೋಡಮ್, ಸಣ್ಣದು ಇಡ್ತೀಯನ ಯಾವ್ದಾರ? ದೊಡ್ಡದಾಗತ್ತ ಜ ಹಂಟರ್ ಬಂತು. ಬರಲಿಲ್ಲ ಜಾಸ್ತಿ ಇರಲಿ. ಹೌ ಕಡೆ ಬರಲಿ. ಒಂದು ಗಾಡಿಗೆ 5-6 ಜನ ಸೇರಿ ಗುದ್ದಾಡಕತ್ತೀವಿ ಇಲ್ಲಿ. ಹತ್ಲೆ ಈಗ GT ಮತ್ತು ಮಿಟಿಯೋರ್ ಬಿಟ್ಟು ಉಳ್ಕಿದ್ದೆಲ್ಲ ಈ ಗಾಡಿ ಇಳಿಸಿ ಅಲ್ಲಿ ಮಟ ತೊಗೊಂಡು ಹೊಂಟಿವಿ ಈಗ. ಅಜ್ಜ ಹತ್ ಬಾ ಹೋಗೋಣ. ಕೋಟೆಗೆ ಇನ್ನೂ ಐತಿ ಅದು. ಹಿಮಾಲಯ, ದ OG, ದ ಬೀಸ್ಟ್ ಹ್ಯಾಸ್ ಅರೈವ್ಡ್ ಎಟ್ ಗಜೇಂದ್ರಗಢ ಫೋರ್ಟ್. ಬ್ರೋ, ದಿಸ್ ಈಸ್ ಆ್ಯಕ್ಚುಲಿ ಕ್ರೇಜಿ ಮ್ಯಾನ್, ಕ್ರೇಜಿ ಬೈ. ಗುಡ್ಡ ಇಲ್ಲಿ ನೋಡಿಲ್ಲಿ, ಲೆಜೆಂಡ್ಸ್ ಅಂತೂ ಗಾಡಿ ತೊಗೊಂಬಂದು ಇಲ್ಲೇ ಬಂದು ನೋಡ್ರಿ, ಇಲ್ಲಿ ನನ್ನ ಫೇವ್ರೇಟ್ ಸ್ಪಾಟಿಗೆ. ಬೈ ಇಲ್ಲಾಗಲೇ 4 ಸಲ ಬಂದು ಕಂಟೆಂಟ್ ಮಾಡೀನಿ, ಇಲ್ಲಿ 4 ಸಲ ಮಾಡೀನಿ. ನಿಮಗೊಂದು ಅಸಲಿ ವ್ಯೂ ತೋರಿಸ್ತೀನಿ ಇಲ್ಲಿ ನೋಡ್ರಿ. ಇಲ್ಲಿ ನೋಡ್ರಿ.